Welcome to Basveshwara ITI College. A happy morning to you all. My name is Pumla Kumari, electrician Jeta in Basveshwara ITI College, Raichur. So today I am going to discuss about sources of energy. So sources of energy is divided into conventional and non-conventional sources of energy. Sources of energy ಅಂದರೆ ಇಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಎಲೆಕ್ಟ್ರಿಷಿಯನ್ ಪ್ರೊಡಕ್ಷನ್ ಮಾಡಲಿಕ್ಕೆ ಇಲ್ಲಿ ಸೋರ್ಸಸ್ ಆಫ್ ಎನರ್ಜಿ ಅಂತ ಕರಿತೀವಿ ನಾವು. ಇದರಲ್ಲಿ ನಮಗೆ ಟೂ ಟೈಪ್ಸ್ ಇದೆ. ಒಂದು ಬಂದುಬಿಟ್ಟು ಕನ್ವೆನ್ಷನಲ್ ಅಂತ ಕರಿತೀವಿ, ಇನ್ನೊಂದು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಈ ಕನ್ವೆನ್ಷನಲ್ ಸೋರ್ಸಲ್ಲಿ ಅಗೇನ್ ಕಮರ್ಷಿಯಲ್ ನಾನ್ ಕಮರ್ಷಿಯಲ್ ಅಂತ ಕರಿತೀವಿ. ಅಂದರೆ ನಾವು ಏನು ಪರ್ಚೇಸ್ ಮಾಡಿಕೊಂಡು ನಾವು ಇಲ್ಲಾಂದರೆ ನಾವು ಏನು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಅವೆಲ್ಲ ಕಮರ್ಷಿಯಲಲ್ಲಿ ಬರುತ್ತೆ. ನಾನ್ ಕಮರ್ಷಿಯಲ್ ಅಂದರೆ ನಾವು ಅಲ್ಲಿ ಫ್ರೀಯಾಗಿ ಸಿಗೋದು, ನೇಚರಿಂದ ಏನು ಫ್ರೀಯಾಗಿ ಸಿಗುತ್ತಲ್ಲ ಅವೆಲ್ಲ ನಾನ್ ಕಮರ್ಷಿಯಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ನಾನ್ ಕನ್ವೆನ್ಷನಲ್ ಅಂದರೆ ಇದರಲ್ಲಿ ನಮಗೆ ಏನು ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತಲ್ವ ಅದು ಸೋಲಾರಿಂದ ಇರ್ಬೋದು, ವಿಂಡಿಂದ ಇರ್ಬೋದು, ಟೈಡಲಿಂದ ಇರ್ಬೋದು, ಬಯೋ ಎನರ್ಜಿ ಫ್ರಮ್ ಅರ್ಬನ್ ವೇಸ್ಟ್, ಇವೆಲ್ಲ ನಾನ್ ಕನ್ವೆನ್ಷನಲ್. ಅಂದರೆ ಇವೆಲ್ಲ ಏನಿರುತ್ತಲ್ವ ನಾನ್ ಕನ್ವೆನ್ಷನಲ್ ಅಂದರೆ ಏನು ಅಂದರೆ ಮತ್ತೆ ರಿನ್ಯೂವೇಬಲ್ ಆಗಿ ನಾವು ಯೂಸ್ ಮಾಡ್ಬೋದು. ಕನ್ವೆನ್ಷನಲ್ ಅಂದರೆ ಓನ್ಲಿ ಫಾರ್ ಲಾಂಗ್ ಪೀರಿಯಡ್ ಆಫ್ ಅ ಟೈಮ್. ಸೊ ಒನ್ ಬೈ ಒನ್ ನಾವು ನೋಡೋಣ ಕನ್ವೆನ್ಷನಲ್ ಅಂದರೆ ಏನು, ನಾನ್ ಕನ್ವೆನ್ಷನಲ್ ಅಂದರೆ ಏನು, ಕಂಪ್ಯಾರಿಸನ್ ಬಿಟ್ವೀನ್ ಕನ್ವೆನ್ಷನಲ್ಗೆ ನಾನ್ ಕನ್ವೆನ್ಷನಲ್ಗೆ ಏನು ವ್ಯತ್ಯಾಸ. ಸೊ ಇಲ್ಲಿ ನೀವು ನೋಡ್ಬೋದು ಕನ್ವೆನ್ಷನಲ್ ಅಥವಾ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರೀತಾರೆ. ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ಗೆ ಇನ್ನೊಂದು ನೇಮ್ ಏನು ಅಂದರೆ ನಾನ್ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ. ನಿಮಗೆ ನಾನ್ ರಿನ್ಯೂವೇಬಲ್ ಇಲ್ಲೇ ಗೊತ್ತಾಗುತ್ತೆ. ನಾನ್ ರಿನ್ಯೂವೇಬಲ್ ಅಂದರೆ ಏನು ಅಂದರೆ ಮತ್ತೆ ಅದು ಯೂಸ್ ಮಾಡೋ ಒಂದು ಕೆಪಾಬಿಲಿಟಿ ಈ ಸೋರ್ಸ್ ಆಫ್ ಎನರ್ಜಿಗೆ ಇರಲ್ಲ. ಓಕೆ, ಇಲ್ಲಿ ನೋಡ್ಬೋದು ನೀವು ವಿಚ್ ವಿ ಹ್ಯಾವ್ ಬೀನ್ ಯೂಸಿಂಗ್ ಫಾರ್ ಓನ್ಲಿ ಫಾರ್ ಲಾಂಗ್ ಟೈಮ್. ಓಕೆ, ಇದು ಸರ್ಟನ್ ಪೀರಿಯಡ್ವರೆಗೆ ನಾವು ಯೂಸ್ ಮಾಡ್ಬೋದು. ಈಗ ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಸಪೋಸ್ ಏನಾದರೂ ಕೋಲ್ ಯೂಸ್ ಮಾಡ್ತೀವಲ್ಲ, ಸೊ ಕೋಲ್ ಯಾವಾಗಲೂ ಫಿಕ್ಸ್ಡಾಗಿ ಇರಲ್ಲ. ಕೋಲ್ ಯಾವಾಗಲೂ ಫಿಕ್ಸ್ಡಾಗಿ ಇರುತ್ತೆ. ಅದು ನೇಚರಾಗಿ ಅಲ್ಲಿ ಈಗ ಎನರ್ಜಿ ವಿಚ್ ಹ್ಯಾವ್ ಬೀನ್ ಓನ್ಲಿ ಫಾರ್ ಲಾಂಗ್ ಪೀರಿಯಡ್ ಆಫ್ ಎ ಟೈಮ್. ಕೋಲ್ ಯಾವಾಗಲೂ ನಮ್ಗೆ ಕಂಟಿನ್ಯೂಸ್ ಆಗಿ ನಮಗೆ ಸಿಗಲ್ಲ ಅಲ್ಲಿ, ಅರ್ಥ ಆಯ್ತಾ? ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ನಾನ್ ರಿನ್ಯೂಯಬಲ್ ಸೋರ್ಸ್ ಅಂತ ಕರಿತೀವಿ. ನೆಕ್ಸ್ಟು ಈ ಕೋಲನ್ನು ಏನು ಯೂಸ್ ಮಾಡ್ತಾ ಇದ್ದೀವಲ್ಲ ಥರ್ಮಲ್ ಪವರ್ ಪ್ಲಾಂಟ್, ಇದು ಒಂದಿನ ಅದು ಎಕ್ಸಾಸ್ಟೇಬಲ್ ಆಗೇ ಆಗುತ್ತೆ, ಒಂದಿನ ಅದು ಫಿನಿಶ್ ಆಗೇ ಆಗುತ್ತೆ. ಓಕೆ, ಅದು ಕಂಟಿನ್ಯೂ ಈ ಕೋಲ್ ಇರುತ್ತೆ ಅಂತ ನಮಗೆ ಅಲ್ಲಿ ಪಾಸಿಬಿಲಿಟಿ ಅಲ್ಲಿ ಚಾನ್ಸಸ್ ಇರಲ್ಲ. ಸೊ ಒಂದಿನ ಅದು ಎಕ್ಸಾಸ್ಟೇಬಲ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಈ ಕೋಲ್ ಫ್ಯೂಯಲ್ ಗ್ಯಾಸ್ ಏನು ಯೂಸ್ ಮಾಡ್ತೀವಲ್ಲ ಅವು ಏನು ಕ್ರಿಯೇಟ್ ಮಾಡುತ್ತೆ ಅಂದರೆ ಪೊಲ್ಯೂಷನ್ ಅನ್ನೋದನ್ನು ಅಲ್ಲಿ ಕ್ರಿಯೇಟ್ ಮಾಡುತ್ತೆ. ನೀವು ಥರ್ಮಲ್ ಪವರ್ ಪ್ಲಾಂಟ್ ಹತ್ರ ನೋಡಿದರೆ ಆ್ಯಶ್ ಅನ್ನೋದು ಅಲ್ಲಿ ಅಟ್ಮಾಸ್ಫಿಯರ್ ಎನ್ವಿರಾನ್ಮೆಂಟಲ್ಗೆ ಡಿಸ್ಪೋಸಲ್ ಆಗ್ತಾ ಇದೆ. ಸೊ ಇದರಿಂದ ನಮಗೆ ಏನಾಗುತ್ತೆ, ಪೊಲ್ಯೂಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ದೇರ್ ಜನ್ರೇಷನ್ ಆ್ಯಂಡ್ ಯೂಸ್ ಆಫ್ ಇನ್ವಾಲ್ವ್ ಹ್ಯೂಜ್ ಎಕ್ಸ್ಪೆಂಡಿಚರ್. ನಾವು ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಒಂದು ನಾವು ಎಕ್ಸ್ಪೆಂಡಿಚರ್ ನೋಡಿದರೆ ಅದು ಭಾಳಷ್ಟು ಎಕ್ಸ್ಪೆಂಡಿಚರ್ ನಮಗೆ ಕೊಡುತ್ತೆ. ಅದಕ್ಕಂದರೆ ಅಲ್ಲಿ ಮೇಂಟೈನ್ ಮಾಡಲಿಕ್ಕೆ, ಸ್ಟೋರ್ ಮಾಡಲಿಕ್ಕೆ, ಫಾರ್ ಲಾಂಗ್ ಡಿಸ್ಟೆನ್ಸ್ ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಮಿಟ್ ಮಾಡಬೇಕಂದ್ರೆ ಹೆವಿ ಎಕ್ಸ್ಪೆಂಡಿಚರಲ್ಲಿ ನಾವು ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಕನ್ವೆನ್ಷನಲ್ ಸೋರ್ಸಲ್ಲಿ ಏನೇನು ಯೂಸ್ ಮಾಡ್ತೀವಿ ಅಂದರೆ ಕೋಲ್, ಎಕ್ಸಾಂಪಲ್ಸ್ ಆರ್ ಕೋಲ್, ನ್ಯಾಚುರಲ್ ಗ್ಯಾಸು, ವಾಟರ್, ಫೈರ್ವುಡ್. ಸೊ ಇವೆಲ್ಲ ಬಂದುಬಿಟ್ಟು ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ನಾವು ಕರಿತೀವಿ. ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಹೇಳಿದ್ದೆ ಕೋಲ್, ನೆಕ್ಸ್ಟ್ LPG ಗ್ಯಾಸ್, ಇವೇನು ನಾನ್ ರಿನ್ಯೂಯಬಲ್. ಸೊ ಕೋಲ್ ಅನ್ನೋದು ನಾವು ಒಂದ್ಸತಿ ಯೂಸ್ ಮಾಡಿದ್ಮೇಲೆ ಅದರದ್ದೊಂದು ಕೆಪಾಸಿಟಿ, ಅದು ಕೋಲಿಂದ ಒಂದು ಸ್ಟ್ರೆಂತ್ ಅನ್ನೋದು ಏನಾಗುತ್ತೆ, ಕಡಿಮೆ ಆಗಿಬಿಡುತ್ತೆ. ಮತ್ತೆ ಯೂಸ್ ಮಾಡೋ ಒಂದು ಕೆಪಾಸಿಟಿ ಅದಕ್ಕೆ ಇರಲ್ಲ. ಸೊ ಇವನ್ ಏನಂತ ಕರಿತೀವಿ, ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ, ಅಥವಾ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ. ಈಗ ನಾನ್ ಕನ್ವೆನ್ಷನಲ್ ಅಂದರೆ ಏನು? ಸೊ ನಾನ್ ಕನ್ವೆನ್ಷನಲ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ರಿನ್ಯೂಯಬಲ್. ಓಕೆ, ಕನ್ವೆನ್ಷನಲ್ ನಾನ್ ರಿನ್ಯೂಯಬಲ್ ಅಂತಲೂ ಕರೀತಾರೆ. ಇಲ್ಲಿ ನಾನ್ ಕನ್ವೆನ್ಷನಲ್ ರಿನ್ಯೂವೇಬಲ್ ಅಂತ ಕರೀತಾರೆ. ರಿನ್ಯೂವೇಬಲ್ ಅಂದರೆ ಇಲ್ಲಿ ಗೊತ್ತಾಗ್ಬೋದು, ರಿನ್ಯೂವೇಬಲ್ ಅಂದರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಅಗೇನ್ ಆ್ಯಂಡ್ ಅಗೇನ್. ಈಗ ಏನಾದರೂ ಸರ್ಟಿಫಿಕೇಟ್ ರಿನ್ಯೂ ಮಾಡೋದು ಇರುತ್ತೆ. ಓಕೆ, ಸೊ ಅಲ್ಲಿ ಏನು ಮಾಡ್ತೀವಿ, ಇನ್ನೊಂದು ಸೈನ್ ಮಾಡಿಸ್ಕೊಂಬಂದು ಅದು ಮತ್ತೆ ಕಂಟಿನ್ಯೂ ಆಗಿ ಇರೋದನ್ನು ಏನಂತ ಕರೀತಾರೆ, ರಿನ್ಯೂವೇಬಲ್ ಅಂತ ಕರೀತಾರೆ, ಅಥವಾ ನಾನ್ ಕನ್ವೆನ್ಷನಲ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅ ನಾನ್ ಕನ್ವೆನ್ಷನಲ್ ಎನರ್ಜಿ ಆರ್ ಸೋರ್ಸಸ್ ದಟ್ ಆರ್ ಕಂಟಿನ್ಯೂಸ್ಲಿ ರಿಪ್ಲೆನಿಶ್ಡ್ ಬೈ ನ್ಯಾಚುರಲ್ ಪ್ರೋಸೆಸ್. ಈ ನ್ಯಾಚುರಲ್ ಪ್ರೋಸೆಸ್ಸಿಂದ ಅಲ್ಲಿ ಈ ಒಂದು ಪವರ್ ಅನ್ನೋದು ಕಂಟಿನ್ಯೂಸ್ ಆಗಿ ಇರುತ್ತೆ. ನೆಕ್ಸ್ಟ್ ನಮಗೆ ಈಗ ಎನರ್ಜಿ ಸೋರ್ಸಸ್ ಆಫ್ ಎನರ್ಜಿಯಲ್ಲಿ ಪ್ರೈಮರಿ ಸೋರ್ಸ್ ಯಾವುದು ಅಂದರೆ ಫಾಸಿಲ್ ಫ್ಯೂಲ್ ಅಂತ ಕರಿತೀವಿ. ಫಾಸಿಲ್ ಫ್ಯೂಲ್ಸ್ ಆರ್ ನಥಿಂಗ್ ಬಟ್ ಫಾಸಿಲ್ ಫ್ಯೂಲ್ಸ್ ಅಂದರೆ ಲೈಕ್ ಕೋಲ್ ಅವೆಲ್ಲ ಏನು ಹೇಳಿದ್ನಲ್ಲ ಅವನ್ನ ಫಾಸಿಲ್ ಫ್ಯೂಲ್ಸ್ ಅಂತ ಕರೀತಾರೆ. ಹವೆವರ್ ದ ಫಿಟ್ನೆಸ್ ಆಫ್ ಫಾಸಿಲ್ ಫ್ಯೂಲ್ ಈಸ್ ಕಾಸಿಂಗ್ ಡಿಗ್ರೇಡೇಷನ್ ಆಫ್ ಎನ್ವಿರಾನ್ಮೆಂಟ್. ಸೊ ಥರ್ಮಲ್ ಪವರಲ್ಲಿ ಏನು ಸ್ಮೋಕ್, ಏನು ಆ್ಯಶ್ ಪ್ರೊಡ್ಯೂಸ್ ಆಗುತ್ತಲ್ವ ಅದು ಎನ್ವಿರಾನ್ಮೆಂಟಲ್ಗೆ ಡಿಗ್ರೇಡೇಷನ್ ಆಗುತ್ತೆ. ಅದರಿಂದ ನಮ್ಗೆ ಏನಾಗುತ್ತೆ, ಪೊಲ್ಯೂಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ
ಕನ್ವೆನ್ಷನಲ್ಗಿನ್ನ ನಾನ್ ಕನ್ವೆನ್ಷನಲ್ ಅಥವಾ ರಿನ್ಯೂಯಬಲ್ ಎನರ್ಜಿ ಸೋರ್ಸ್ ಅನ್ನೋದು ನಮಗೆ ಏನು ಭಾಳಷ್ಟು ಇಂಪಾರ್ಟೆಂಟ್. ಈಗ ಪ್ರೆಸೆಂಟ್ ಆಗಿರ್ಬೋದು, ಇನ್ನು ಫ್ಯೂಚರ್ ಆಗಿರ್ಬೋದು. ಓಕೆ, ಈ ಎಲೆಕ್ಟ್ರಿಸಿಟಿ ಅನ್ನೋದನ್ನು ಜನ್ರೇಟ್ ಮಾಡಬೇಕಂದ್ರೆ ನಾವು ಕಾನ್ಸಂಟ್ರೇಟ್ ಎದ್ರ ಮೇಲೆ ಕೊಡಬೇಕಂದ್ರೆ ನಾನ್ ಕನ್ವೆನ್ಷನಲ್ ಅಥವಾ ರಿನ್ಯೂಯಬಲ್ ಸೋರ್ಸನ್ನು ಅದ್ರ ಮೇಲೆ ಕೊಡಬೇಕು. ಯಾಕಂದರೆ ಈ ರಿನ್ಯೂಯಬಲ್ ಸೋರ್ಸ್ ಅಂದರೆ ನಾವು ಯಾವಾಗಲೂ ಕಂಟಿನ್ಯೂಸ್ ಆಗಿ ಇರುತ್ತೆ. ಬಟ್ ನಾನ್ ಕನ್ವೆನ್ಷನಲಲ್ಲಿ ಏನು ಕೋಲ್ ಫ್ಯೂಲ್ ಯೂಸ್ ಮಾಡ್ತೀವಲ್ಲ, ಅಲ್ಲಿ ಕೋಲ್ ಯಾವಾಗೋ ಒಂದು ಫಿನಿಶ್ ಆಗ್ಬೋದು, ಗ್ಯಾಸ್ ಯಾವಾಗೋ ಒಂದು ಫಿನಿಶ್ ಆಗ್ಬೋದು. ಬಟ್ ಈ ನಾನ್ ಕನ್ವೆನ್ಷನಲ್ ಸೋರ್ಸಲ್ಲಿ ಏನು ಎನರ್ಜಿ ಯೂಸ್ ಮಾಡ್ತೀವಲ್ಲ, ಲೈಕ್ ಸೋಲಾರ್ ಎನರ್ಜಿನ ರನ್ ಮಾಡಬೇಕಂದ್ರೆ ನಮ್ಗೆ ಏನು ಬೇಕು? ಸನ್ಲೈಟ್ ಬೇಕು. ಸನ್ಲೈಟ್ ಯಾವಾಗಲೂ ಜೀವಂತವಾಗಿರೋದು ಸನ್ಲೈಟೇ. ಓಕೆ, ಈಗ ಗಾಳಿ ಮನುಷ್ಯ ಲೈವ್ ಆಗಿರ್ಬೇಕಂದ್ರೆ ಅಲ್ಲಿ ಏನು ಬೇಕು? ನಮಗೆ ಏರ್ ಅನ್ನೋದು ಇರುತ್ತೆ. ಸೊ ಇದು ಯಾವಾಗಲೂ ಇರೋ ಅದನ್ನು ವಸ್ತುನ ಏನಂತ ಕರಿತೇವೆ ಅಂದರೆ ರಿನ್ಯೂಯಬಲ್ ಅಥವಾ ನಾನ್ ಕನ್ವೆನ್ಷನಲ್ ಅಂತ ಕರಿತೇವೆ. ಸೊ ಈ ಒಂದು ಟೆಕ್ನಾಲಜೀಸ್ ಇಂಪ್ರೂವ್ ಆಗಬೇಕು ಫ್ಯೂಚರ್. ಯಾಕಂದರೆ ಇವು ಯಾವಾಗಲೂ ಒಂದು ಕನ್ವೆನ್ಷನಲಲ್ಲಿ ಚಾರ್ಕೋಲ್ ಅನ್ನೋದು ಏನು ಯೂಸ್ ಮಾಡ್ತೀವಲ್ಲ ಕಂಪ್ಲೀಟ್ ಆಗುತ್ತೆ. ಬಟ್ ನಾವು ಇಲ್ಲಿ ಕಾನ್ಸಂಟ್ರೇಟ್ ಕೊಟ್ಟಾಗ ನಾನ್ ಕನ್ವೆನ್ಷನಲ್ ಸೋರ್ಸಲ್ಲಿ ಏನೇನು ಯೂಸ್ ಮಾಡ್ತೀವಲ್ಲ, ಸೋಲಾರ್, ವಿಂಡ್ ಎನರ್ಜಿ, ಇದರ ಮೇಲೆ ಒಂದು ಕಾನ್ಸಂಟ್ರೇಟ್ ಕೊಟ್ಟಾಗ ನಮ್ಗೆ ಏನಾಗುತ್ತೆ ಅಂದರೆ ಅದ್ರ ಮೇಲೆ ಅಂದರೆ ಫ್ಯೂಚರ್ ಜನ್ರೇಷನ್ಗೆ ಇದು ನಾನ್ ಕನ್ವೆನ್ಷನಲ್ ಸೋರ್ಸ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್. ಅದ್ರ ಸಲುವಾಗಿ ಈ ಒಂದು ಟೆಕ್ನಾಲಜಿ ಮೇಲೆ ಈಗ ರಿಸರ್ಚ್ ಭಾಳ ನಡೆಸ್ತಾ ಇದ್ದಾರೆ. ಈಗ ಎಲ್ಲಿ ಬೇಕಾದರೂ ನೀವು ನೋಡ್ಬೋದು, ಸೋಲಾರ್ ಪವರ್ ಪ್ಲ್ಯಾಂಟ್ ಎಲ್ಲಿ ಬೇಕಾದರೂ ಇಡ್ತಾ ಇದ್ದಾರೆ. ಸೊ ಇನ್ನು ಅದು ಫ್ಯೂಚರಲ್ಲಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗಬೇಕಂದ್ರೆ ಸೋಲಾರ್ ಎನರ್ಜಿಯಿಂದ, ವಿಂಡ್ ಎನರ್ಜಿಯಿಂದ ಭಾಳ ಆಗೋಷ್ಟು ಚಾನ್ಸಸ್ ಇದ್ದಾವೆ. ನೆಕ್ಸ್ಟ್, ಡಿಫ್ರೆಂಟ್ ಮೆಥಡ್ಸ್ ಆರ್ ಪ್ರಪೋಸ್ಡ್ ಆಲ್ರೆಡಿ ಫಾರ್ ಪವರ್ ಜನ್ರೇಷನ್. ಸೊ ನಮಗೆ ಇಲ್ಲಿ ನಾನ್ ಕನ್ವೆನ್ಷನಲ್ ಅಂತ ಹೇಳಿದೆ, ಆಲ್ರೆಡಿ ಇದು ಒಂದು ರಿಸರ್ಚ್ ನಡೀತಾ ಇದೆ. ಇನ್ನು ಅದು ಏನು ಮಾಡಬೇಕು? ಡಿಫ್ರೆಂಟ್ ಮೆಥಡ್ಸಲ್ಲಿ ಯೂಸ್ ಮಾಡಿಕೊಂಡು ಈ ಒಂದು ಸೋಲಾರ್ ಪವರ್ ಆಗಿರ್ಬೋದು, ವಿಂಡ್, ಟೈಡಲ್, ಈ ಒಂದು ಇಂಪ್ರೂವ್ಮೆಂಟ್ ಮಾಡೋವಷ್ಟು ಕೆಪಾಬಿಲಿಟಿ ಹೊಂದಿರುತ್ತೆ ಈ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಕನ್ವೆನ್ಷನಲ್ ಆ್ಯಂಡ್ ನಾನ್. ಈಗ ನಾರ್ಮಲ್ ಆಗಿ ಬೇಸಿಕ್ಕಾಗಿ ಏನು ಅಂದರೆ ನಮಗೆ ಕನ್ವೆನ್ಷನಲ್ ಅಂದರೆ ಏನು ಅಂದರೆ ಅದು ಜಸ್ಟ್ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ಗೆ ಯೂಸ್ ಆಗುತ್ತೆ. ಬಟ್ ನಾನ್ ಕನ್ವೆನ್ಷನಲ್ ಏನು ಅಂದರೆ ಇದು ಶಾಶ್ವತ ಆಗಿ ಇರೋ ಒಂದು, ಈಗ ನ್ಯಾಚುರಲಲ್ಲಿ ನಮ್ಗೆ ಏನು ಸಿಗುತ್ತಲ್ವ ಅದರಿಂದ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು, ಅದನ್ನು ಏನಂತ ಕರಿತೀವಿ? ನಾನ್ ಕನ್ವೆನ್ಷನಲ್ ಅಂತ ಕರಿತೀವಿ. ಸೊ ನಾನ್ ಕನ್ವೆನ್ಷನಲ್ಗೆ ಏನು ವ್ಯತ್ಯಾಸ ಅಂದರೆ, ಸೊ ನಾವಿಲ್ಲಿ ನೋಡ್ಬೋದು ಎನರ್ಜಿ ಸೋರ್ಸ್ ಆರ್ ನಾನ್ ರಿನ್ಯೂಯಬಲ್. ಈ ಕನ್ವೆನ್ಷನಲಲ್ಲಿ ಏನು ಯೂಸ್ ಮಾಡ್ತೀವಲ್ಲ ಅವು ಯಾವಾಗೋ ಒಂದು ದಿನ ಕಂಪ್ಲೀಟ್ ಆಗುತ್ತೆ. ಬಟ್ ಈ ನಾನ್ ಕನ್ವೆನ್ಷನಲಲ್ಲಿ ಏನು ಸೋರ್ಸಸ್ ಯೂಸ್ ಮಾಡ್ತೀವಲ್ಲ ಅದನ್ನು ಅಗೇನ್ ಆ್ಯಂಡ್ ಅಗೇನ್ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೆನ್ಸಿವ್ ನೋಡು, ಕನ್ವೆನ್ಷನಲ್ ಎನರ್ಜಿ ಸೋರ್ಸಲ್ಲಿ ಎಕ್ಸ್ಪೆನ್ಸಿವ್ ಭಾಳಷ್ಟು ಇರುತ್ತೆ. ಬಟ್ ನಾನ್ ಕನ್ವೆನ್ಷನಲ್ ಸೋರ್ಸಲ್ಲಿ ಈಗ ಸೋಲಾರ್ ಪವರ್ ಪ್ಲ್ಯಾಂಟ್ ಒಂದು ಇನ್ಸ್ಟಾಲ್ ಮಾಡಬೇಕಂದ್ರೆ ಅದು ಸ್ಟಾರ್ಟಿಂಗ್ ಎಕ್ಸ್ಪೆಂಡಿಚರ್ ಭಾಳ ಹೈ ಇರುತ್ತೆ. ಸ್ಟಾರ್ಟಿಂಗ್ ಎಕ್ಸ್ಪೆಂಡಿಚರ್ ಜನ್ರೇಷನ್ ಈಸ್ ಹೈ ಇರುತ್ತೆ. ಬಟ್ ಚೀಪರ್ ಫಾರ್ ಲಾಂಗ್ ರನ್. ಸಪೋಸ್ ನಾವು ಅದನ್ನು ಲಾಂಗ್ ರನ್ನಿಗೆ ನಾವು ಲಾಂಗ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೆ ಯೂಸ್ ಮಾಡಿದರೆ ನಮ್ಗೆ ಅದಕ್ಕೆ ಚೀಪರ್ ಇರುತ್ತೆ. ಓಕೆ, ಬಟ್ ಕನ್ವೆನ್ಷನಲಲ್ಲಿ ಇವೆಲ್ಲ ಮೇಂಟೈನ್ ಮಾಡಬೇಕು, ಸ್ಟೋರ್ ಮಾಡಬೇಕು ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ಎಕ್ಸ್ಪೆನ್ಸಿವ್ ಅನ್ನೋದು ಭಾಳ ಇರುತ್ತೆ. ನೆಕ್ಸ್ಟ್, ಈ ಕನ್ವೆನ್ಷನಲಲ್ಲಿ ಈಗ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿರೋ ಟೆಕ್ನಾಲಜೀಸಿಂದ ಇಲ್ಲಿ ಎನರ್ಜಿ ಪ್ರೊಡಕ್ಷನ್ ಅನ್ನೋದು ನಡೆಯುತ್ತೆ. ಬಟ್ ನಾನ್ ಕನ್ವೆನ್ಷನಲಲ್ಲಿ ಇನ್ನೂ ಟೆಕ್ನಾಲಜೀಸ್ ಅನ್ನೋದು ನ್ಯೂ ಫಿಸಿಬಲ್ ಟೆಕ್ನಾಲಜೀಸ್ ಅನ್ನೋದು ಬೇಕಾಗಿದೆ. ಅದು ಸ್ಟಿಲ್ ಅಂಡರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಇದೆ. ನೆಕ್ಸ್ಟ್, ಕಂಪೇರ್ ಎನರ್ಜಿ ಸೋರ್ಸಸ್ ಏನಿದೆಯಲ್ವ ಅವು ಫಿಕ್ಸ್ಡ್ ಆಗಿ ಇರಲ್ಲ, ಇನ್ ನೇಚರಲ್ಲಿ ಫಿಕ್ಸ್ಡ್ ಆಗಿ ಇರಲ್ಲ. ಸಪೋಸ್ ವೇರಿ ಆಗಿರ್ಬೋದು, ಕೋಲ್ ಅನ್ನೋದು ಸ್ಟ್ರೆಂತ್ ಕಡಿಮೆ ಆಗಿರ್ಬೋದು, ಕೋಲ್ ಅನ್ನೋದು ಕಂಪ್ಲೀಟ್ ಆಗಿರ್ಬೋದು, ನ್ಯಾಚುರಲ್ ಗ್ಯಾಸ್ ಅನ್ನೋದು ಸ್ವಲ್ಪ ಎನ್ವಿರಾನ್ಮೆಂಟಲಿಂದ ಡಿಸ್ಟರ್ಬ್ ಆಗಿದೆ. ಬಟ್ ಈ ನಾನ್ ಕನ್ವೆನ್ಷನಲ್ ಸೋರ್ಸಲ್ಲಿ ಎನರ್ಜಿ ಏನಿರುತ್ತಲ್ಲ ಫಿಕ್ಸ್ ಆಗಿ ಇರಲ್ಲ. ಓಕೆ, ಇಲ್ಲಿ ಮಾತ್ರ ಫಿಕ್ಸ್ ಆಗಿರುತ್ತೆ. ಬಟ್ ಜನರಲಿ ಎನರ್ಜಿ ಸೋರ್ಸಸ್ ಆರ್ ನಾಟ್ ಫಿಕ್ಸ್ಡ್ ಇನ್ ದ ನೇಚರ್. ಸೊ ನಮಗೆ ಸನ್ಲೈಟ್ ಅದಕ್ಕೇನು ಫಿಕ್ಸ್ಡ್ ಇರಲ್ಲ, ಇಷ್ಟೇ ಲೈಟ್ ಬರಬೇಕಂದ್ರೆ ಅದಕ್ಕೇನು ಫಿಕ್ಸ್ಡ್ ಇರಲ್ಲ. ಸೊ ಅಂಥವನ್ನ ಏನಂತ ಕರಿತೀವಿ? ನಾನ್ ಕನ್ವೆನ್ಷನಲ್. ಓಕೆ, ನೆಕ್ಸ್ಟ್, ಕನ್ವೆನ್ಷನಲ್ ಸೋರ್ಸಲ್ಲಿ ಏನು ಕ್ವಾಂಟಿಟಿ ಇರ್ತಾವಲ್ಲ ಅವೆಲ್ಲ ಅವೈಲೇಬಲ್ ಇನ್ ಲಿಮಿಟೆಡ್ ಕ್ವಾಂಟಿಟಿ ಆ್ಯಂಡ್ ಎಕ್ಸಾಸ್ಟಿಬಲ್. ಓಕೆ, ಈ ಕೋಲ್ ಅನ್ನೋದು ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಅವೈಲೇಬಲ್ ಇರುತ್ತೆ. ಬಟ್ ನಾನ್ ಕನ್ವೆನ್ಷನಲ್ ಸೋರ್ಸಲ್ಲಿ ಅವೈಲೇಬಲ್ ಇನ್ ಪ್ಲೆಂಟಿ, ಇನ್ ಎಕ್ಸಾಸ್ಟಿಬಲ್. ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು. ಇವು ಕನ್ವೆನ್ಷನಲಲ್ಲಿ ಏನು ಚಾರ್ಕೋಲ್, ನ್ಯಾಚುರಲ್ ಗ್ಯಾಸ್ ಯೂಸ್ ಮಾಡ್ತೀವಲ್ಲ ಲಿಮಿಟೆಡ್ ಕ್ವಾಂಟಿಟಿ ಇರುತ್ತೆ, ಬಟ್ ಯಾವಾಗೋ ಅನ್ಸುತ್ತೆ ಕಂಪ್ಲೀಟ್ ಆಗುತ್ತೆ. ಬಟ್ ನಾನ್ ಕನ್ವೆನ್ಷನಲ್ ಸೋರ್ಸಲ್ಲಿ ಏನು ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಯೂಸ್ ಮಾಡ್ತೀವಲ್ಲ ಅದು ಪ್ಲೆಂಟಿಯಾಗಿ ಅವೈಲೇಬಲ್ ಇದೆ ನಮಗೆ. ಓಕೆ, ಸೊ ಅದು ಇನ್ಎಕ್ಸಾಸ್ಟಬಲ್, ಅದು ಯಾವಾಗಲೂ ಕಂಪ್ಲೀಟ್ ಆಗೋಲ್ಲ. ಅದಕ್ಕೆ ನಾನ್ ಕನ್ವೆನ್ಷನಲ್ ಸೋರ್ಸ್ ಅನ್ನೋದು ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಬೇಕಿನ ಫ್ಯೂಚರಲ್ಲಿ. ನೆಕ್ಸ್ಟ್ ನೋಡಿದರೆ ಕನ್ವೆನ್ಷನಲ್ ಸೋರ್ಸಲ್ಲೇ ನಾವು ಏನು ಎನರ್ಜಿ ಯೂಸ್ ಮಾಡ್ತೀವಲ್ಲ ಅದರಿಂದ ನಮಗೆ ಪೊಲ್ಯೂಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಬಟ್ ನಾನ್ ಕನ್ವೆನ್ಷನಲ್ಲಿ ಸೋಲಾರ್ ಎನರ್ಜಿ ಪೊಲ್ಯೂಷನ್ ಕ್ರಿಯೇಟ್ ಮಾಡಲ್ಲ, ವಿಂಡ್ ಎನರ್ಜಿ ಪೊಲ್ಯೂಷನ್ ಕ್ರಿಯೇಟ್ ಮಾಡಲ್ಲ. ಇವು ಇಕೋ ಫ್ರೆಂಡ್ಲಿ ಇರುತ್ತೆ ನಾನ್ ಕನ್ವೆನ್ಷನಲ್. ನೆಕ್ಸ್ಟ್,
ಈ ಕನ್ವೆನ್ಷನಲ್ ಸೋರ್ಸಲ್ಲಿ ಎಟ್ ಪ್ರೆಸೆಂಟ್ ವೈಸ್ಲಿ ಯೂಸ್ಡ್ ಎನರ್ಜಿ ಸೋರ್ಸಸ್. ಈಗ ಪ್ರೆಸೆಂಟ್ ನೋಡಿದರೆ ನಮಗೆ ನಾನ್ ಕನ್ವೆನ್ಷನಲ್ ಇಷ್ಟು ಉಪಯೋಗ ಇದ್ದರೂ, ಎಷ್ಟು ಪ್ರೆಸೆಂಟ್ ಇದ್ದರೂ, ಇನ್ನು ಎಕ್ಸಾಸ್ಟೇಬಲ್ ಅವೈಲೇಬಲ್ ಇನ್ ಪ್ಲೆಂಟಿಯಾಗಿದ್ರೂ ಇದು ಇನ್ನೂ ಏನಿದೆ ಪ್ರೆಸೆಂಟ್ಲಿ ಲಿಮಿಟೆಡ್ ಯೂಸ್ ಅಂತೆ. ಓಕೆ, ಪ್ರೆಸೆಂಟಾಗಿ ನಾವು ಇದು ಲಿಮಿಟೆಡಾಗಿ ಯೂಸ್ ಮಾಡ್ತಾಯಿದ್ದೀವಿ. ಬಟ್ ಈಗ ಏನು ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ ಯೂಸ್ ಮಾಡ್ತಾಯಿದ್ದೀವಿ ಅದು ವೈಡ್ಲಿ ಯೂಸ್. ಥರ್ಮಲ್ ಪವರ್ ಪ್ಲ್ಯಾಂಟ್, ಓಕೆ, ಇದು ವೈಡ್ಲಿ ಯೂಸ್ ಮಾಡೋದು. ಈಗ ಸೋಲಾರ್ ಪವರ್ ಪ್ಲ್ಯಾಂಟ್ ನೀವು ನೋಡಿದರೆ ಥರ್ಮಲ್ ಪವರ್ ಪ್ಲ್ಯಾಂಟ್ಗಿಂತ ಸೋಲಾರ್ ಪವರ್ ಪ್ಲ್ಯಾಂಟ್ ಸ್ವಲ್ಪ ಕಮ್ಮಿ ಅನ್ನೋದು ಪವರ್ ಜನ್ರೇಟ್ ಆಗೋದು. ಸೊ ಇನ್ನೂ ಅದು ಟೆಕ್ನಾಲಜೀಸ್ ಅನ್ನೋದು ನಾವು ಇಂಪ್ರೂವ್ಮೆಂಟ್ ಮಾಡಿದರೆ ಸೊ ಇನ್ನೂ ಅದು ಕಿಲೋವ್ಯಾಟ್ ಅಂದರೆ ನಾವೇನು ಎನರ್ಜಿ ಪ್ರೊಡ್ಯೂಸ್ ಮಾಡ್ತೇವೆ ಅದು ಇನ್ಕ್ರೀಸ್ ಮಾಡ್ಬೋದು. ಬಟ್ ಈಗ ಪ್ರೆಸೆಂಟ್ಲಿ ನೋಡಿದರೆ ನಮಗೇನಿದೆ ವೈಡ್ಲಿ ಯೂಸ್ ಆಗೋದು ಯಾವುದು ಕನ್ವೆನ್ಷನಲ್ ಸೋರ್ಸ್ ಯೂಸ್ ಆಗ್ತಿದೆ. ಓಕೆ, ಇದು ಲಿಮಿಟೆಡಾಗಿ ಯೂಸ್ ಆಗ್ತಿದೆ. ನೆಕ್ಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಕನ್ವೆನ್ಷನಲ್ ಸೋರ್ಸಲ್ಲಿ ಕೋಲು, ಪೆಟ್ರೋಲು, ಡೀಸೆಲ್, LPG ಗ್ಯಾಸ್ ಎಕ್ಸೆಟ್ರಾ ಇವೇನಿದೆಯಲ್ವಾ ಯಾವಾಗೋ ಒಂದು ಸತಿ ಅದು ಕಂಪ್ಲೀಟ್ ಆಗೋದು ಅದು. ಓಕೆ, ಬಟ್ ಇಲ್ಲಿ ನೋಡಿರಿ ಎಕ್ಸಾಂಪಲ್ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಎಕ್ಸೆಟ್ರಾ. ಇದರಲ್ಲಿ ನಮಗೆ ಸೋಲಾರ್ ಎನರ್ಜಿ ಸನ್ ರೇಸ್ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ವಿಂಡ್ ಎನರ್ಜಿ ಅಂದರೆ ಅದು ಯಾವಾಗಲೂ ಹೇರ್ ಅನ್ನೋದು ನಮಗೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇವೆಲ್ಲ ಏನಂದರೆ ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಡಿಫ್ರೆನ್ಸ್ ಇದೆ. ಸೊ ನಮಗೆ ಇದರಲ್ಲಿ ನೋಡಿದರೆ ಈಗ ಎಕ್ಸಾಸ್ಟಿಂಗ್ ಸಿಸ್ಟಮ್ ಇರೋದು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಒಂದು ವೈಡ್ಲಿ ಯೂಸ್ ಆಗ್ತಾ ಇರೋದು. ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ ಅನ್ನೋದು ಇನ್ನೂ ಅದು ಟೆಕ್ನಾಲಜೀಸ್ ಇಂಪ್ರೂವ್ಮೆಂಟ್ ಆಗಿಲ್ಲ. ಸೊ ಇನ್ನು ಇಟ್ ಈಸ್ ಸ್ಟಿಲ್ ಇನ್ ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. Okay, this is all about the conventional and non-conventional source of energy. In next class, we are going to see example conventionally thermal power plant, hydro power plant ಅನ್ನೋದು ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ನಾನ್ ಕನ್ವೆನ್ಷನಲಿ ಸೋಲಾರ್ ಮತ್ತು ವಿಂಡ್ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ನನಗೆ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.